ನನಗೆ ಭಾಳ ಸಂತೋಷ ಆಯಿತು. ಕೆರೆಬೇಟೆ ಟ್ರೈಲರ್ನ ಇವತ್ತು ನೋಡಿ ಮಲೆನಾಡಿನ ಅನೇಕ ಸಂಗತಿಗಳನ್ನು ನಾವಿವತ್ತು ಬದುಕಿಸಿಡಬೇಕಾಗಿದೆ. ಅದು ಸಾಹಿತ್ಯದ ಮೂಲಕ ಆಗಿರ್ಬೋದು, ಸಿನಿಮಾದ ಮೂಲಕ ಆಗಿರ್ಬೋದು. ನಾಗರಿಕ ಜಗತ್ತು ಓಡ್ತಾ ಇದ್ದ ಹಾಗೇನೆ ಮಲೆನಾಡಿನ ಅನೇಕ ಸಂಪ್ರದಾಯಗಳು, ಕಾರ್ಯಕ್ರಮಗಳು ಇವೆಲ್ಲ ಮರೆಯಾಗ್ತಾ ಬಂದಿದ್ದಾವೆ. ಉದಾಹರಣೆಗೆ ಶಿಕಾರಿ ಇರ್ಬೋದು, ಕೆರೆ ಬೇಟೆ ಅಂದರೆ ಕೆರೆ ಶಿಕಾರಿ ಅಂತಲೂ ಹೇಳ್ತಾರಂತೆ. ಇಂಥ ಅನೇಕ ಸಾಂಪ್ರದಾಯಿಕ ನಮ್ಮ ಮದುವೆಗಳಲ್ಲಿ ಮಾಡ್ತಕ್ಕಂಥ ಹಸೆಗೋಡೆ, ನಾನೀಗ ನೋಡಿದೆ ಹಸೆಗೋಡೆ ಮಾಡೋದು ನಮ್ಮ ಈಡಿಗರಲ್ಲಿ ಮತ್ತು ಒಕ್ಕಲಿಗರಲ್ಲಿ ಇದೆ, ಇನ್ನೂ ಕೂಡ ನಡ್ಕೊಂಡು ಬಂದಿದೆ. ಇದೆಲ್ಲ ಹೋಗ್ತಾ ಬಂದಿದೆ. ಯಾಕಂದರೆ ನಾವು ನಾಗರಿಕರಾಗಲಿಕ್ಕೆ ಹೊರಟಿದ್ದೇವೆ. ನಾಗರಿಕತೆ ಅಂದರೆ ಏನು ಅಂತ ನಮ್ಗೆ ಗೊತ್ತಿದ್ದೇನೆ. ಹಳೆಯ ಸಂಪ್ರದಾಯಗಳು ಯಾವುದು ನಮ್ಮನ್ನು ಜೋಡಿಸ್ತಾ ಇತ್ತು, ನಮ್ಮ ಮನಸ್ಸುಗಳನ್ನು ಬೆಸಿತಾ ಇತ್ತು. ಜಾತಿ, ಅಂತಸ್ತು ಇವುಗಳನ್ನು ಮರೆತು ನಾವು ಒಂಥರ ಹೃದಯವನ್ನು ತೆರೆಕೊಂಡು ನಾವೆಲ್ಲ ಒಟ್ಟಾಗ್ತಿದ್ವಿ, ಒಗ್ಗಟ್ಟಾಗ್ತಾಯಿದ್ವಿ. ನಮ್ಮ ಯಾಂತ್ರಿಕ ಬದುಕಿನ ಒಂದು ಇದನ್ನು ತೆಗೆದು ಸಂತೋಷದಿಂದ ಲವಲವಿಕೆಯನ್ನು ಅನುಭವಿಸ್ತಾ ಇದ್ವಿ. ಕೆರೆ ಬೇಟೆ ನಿಮಗೆಲ್ಲ ಗೊತ್ತಿದೆ. ತೀರ್ಥಹಳ್ಳಿಯಲ್ಲಿದೆ, ಹೊಸನಗರದಲ್ಲಿದೆ, ಸಾಗರ, ಸೊರಬ ತಾಲೂಕುಗಳಲ್ಲಿದೆ ಮತ್ತು ನಾರ್ತ್ ಕೇಂದ್ರದಲ್ಲಿದೆ. ಕಳೆದ ಸಾರಿ ಒಂದು 150 ಜನರ ಮೇಲೆ ಕೇಸ್ ಹಾಕಿದ್ವಿ ಸೊರಬ ತಾಲೂಕಿನವ್ರ ಮೇಲೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಸಿದ್ದಾಪುರ ಇದರಲ್ಲಿ ದೊಡ್ಡಕೆರೆ ಬೇಟೆಯಲ್ಲಿ ಕಾಂಗ್ರೆಸ್ನಲ್ಲಿ ಅವ್ರು ಮಾಡಿದ ಮೋಸ. ಯಾಕಂದರೆ ಮೀನು ಭಾಳ ಇರಲಿಲ್ಲ, ಆದ್ರೆ ಒಂದು 5-6 ಸಾವಿರ ಜನ ಟಿಕೆಟ್ ಹಂಚಿಬಿಟ್ಟಿದ್ರು ಅವರು ದುಡ್ಡು ಮಾಡೋಕ್ಕಾಗಿ. ಇವ್ರು ಸ್ವಲ್ಪ ಗಲಾಟೆ ಮಾಡಿದ್ರು. ಆ ಕೆರೆ ಬೇಟೆನಲ್ಲಿ ಮೀನು ಕಮ್ಮಿ ಇತ್ತು, ಟಿಕೆಟ್ ಒಂದು 5-6 ಸಾವಿರ ಹಂಚಿಬಿಟ್ರು ಬೇಕಂತ ದುಡ್ಡು ಮಾಡಲಿಕ್ಕಾಗಿ. ಇಳಿದ್ರ ಮೇಲೆ ಗೊತ್ತಾಗ್ತದೆ ಮೀನಿಲ್ಲ ಅಲ್ಲಿ. ಹಾಗಾಗಿ ಮೈ ಮೇಲೆ ಬಿದ್ದರು. ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು, ನಾನು ಬಿಡಿಸಿದೆ. ನಾನು ಅದನ್ನ ಪೊಲೀಸವರಿಗೆ ಹೇಳಿದೆ, ಅಮಾಯಕರಿದ್ದಾರೆ, ಅನವಶ್ಯಕವಾಗಿ ಸಿದ್ದಾಪುರ ಇದರ ಕೋರ್ಟಿಗೆ ಹೋಗ್ಬೇಕಾಗತ್ತೆ, ನಮ್ಮ ಸ್ವರ್ಗದವರು ನಾವು ಬಿಡಬೇಕು ಅಂತ ಹೇಳಿ ಸರಿ ಆಯ್ತದೆ ಬಂಧುಗಳೇ. ಹೀಗೆ ಒಂದು ಉತ್ಸಾಹದ ವಾತಾವರಣ. ಕೆರೆ ಬೇಟೆ ಅನ್ನುವಂಥದ್ದು ಒಂದು ಸಾಹಸಮಯವಾಗಿರ್ತಕ್ಕಂಥ ಸಂಗತಿ ನಮ್ಮ ಈಡಿಗ ಸಮುದಾಯ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರೂ ಕೂಡ. ಏನೆಂದರೆ ಕೆರೆ ಬೇಟೆ ಇತ್ತು ಅಂದರೆ ಮನೇಲಿ ಹೆಣ್ಮಕ್ಳು ಖಾರ ಹರ್ಕೊಂಡು ಕಾಯ್ತಾ ಇದ್ರು, ಮೀನು ಬರ್ತದೆ ಮನೆಗೆ ಅಂತ. ಹಂಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ, ಒಂದು ಎಂಜಾಯ್ ಮಾಡುವಂಥ ಒಂದು ಸಂಗತಿ. ಇಂಥದ್ದನ್ನು ಈ ಸಿನಿಮಾದ ಮೂಲಕ ಬದುಕಿಸಿಡುವಂಥ ಕೆಲಸವನ್ನು ನನ್ನ ಮಿತ್ರರು ಮಾಡಿದ್ದಾರೆ. ಗೌರಿಶಂಕರ್ ನನ್ನ ತಾಲೂಕಿನವರು, ನಮ್ಮ ಕೋಣಂದೂರು ಹತ್ತಿರದ ಶಂಕರಹಳ್ಳಿಯ ನಮ್ಮ ಹುಡುಗ. ನಾನೇ ನಮ್ಮ ರಾಮಕೃಷ್ಣ ಅವರಿಗೆ ಒಂದು ಲೆಟ್ರ್ ಕೊಟ್ಟು, ಕೋಡ್ಲು ರಾಮಕೃಷ್ಣ ಅವರಿಗೆ ಲೆಟ್ರ್ ಕೊಟ್ಟು, ಈ ಹುಡುಗರಿಗೆ ಭಾರಿ ಹುಚ್ಚಿದೆ, ಸಿನಿಮಾ ಏನಾದ್ರು ಮಾಡಬೇಕು ಹಾಗೆ ಹೀಗೆ ಅಂತ ಸೇರಿಸಿದ್ದು ಏನಾದ್ರು ತಯಾರು ಮಾಡಪ್ಪ ಅಂತ ಕಳಿಸಿದ್ದೆ. ನನ್ನ ಕಣ್ಣೆದುರುಗಡೆ ಆ ಟ್ರೈಲರ್ನ ಇವತ್ತು ತೋರಿಸಿದ್ದಾನೆ. ನನಗೆ ಹೆಮ್ಮೆ, ನನಗಂತೂ ಸಂಭ್ರಮ. ಹೀಗಾಗಿ ಪರಮಾತ್ಮ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಟ್ರೈಲರ್ ನೋಡಿದ್ವಿ, ನಾಯಕ ಮತ್ತು ನಾಯಕಿಯ ಅಭಿನಯವನ್ನು ತುಂಬ ಚೆನ್ನಾಗಿ ಬಿಂದು ಅವರು ನಮ್ಮ ಗೌರಿಶಂಕರ್ ಜೊತೆಗೆ ಅಭಿನಯಿಸಿದ್ದೀವಿ. ಮತ್ತು ಮಲೆನಾಡಿನ ಆ ಭಾಗದ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ ಸಂಪತ್ತನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಹಾಗಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದರೆ ಎಲ್ಲರೂ ಕೂಡ ಹಣ ಕೊಟ್ಟು ನೋಡಲಿ, ಥಿಯೇಟ್ರ್ ತುಂಬಲಿ, ಎಲ್ಲ ಥಿಯೇಟ್ರ್ಗಳಲ್ಲೂ ಇದು ಹೊರಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ನಾನು ಬೇಡ್ಕೊಳ್ತಾ, ತುಂಬ ಚೆನ್ನಾಗಿ ಮಾಡಿದ್ದೀನಿ ನಿಮ್ಮ ಸಾಹಸಕ್ಕೆ. ಯಾಕಂದರೆ ಸಿನಿಮಾ ಮಾಡೋದು ಒಂದು ದೊಡ್ಡ ಸಾಹಸ. ಆದ್ದರಿಂದ ಆ ಸಾಹಸದ ಒಂದು ಮಾನಸಿಕತೆ ನಿಮ್ಮಲ್ಲಿದೆ. ಪರಮಾತ್ಮ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ